77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು. ತೆರೆದ ಜಿಪ್ನಲ್ಲಿ ಸಾಗುತ್ತಾ ಶಾಸಕಿ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಧ್ವಜವಂದನೆ ಸ್ವೀಕರಿಸಿದರು. ಹರಪನಹಳ್ಳಿ ಎಸಿ ಸುರೇಶ್ ಅವರು ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಿದರು. ಪಥಸಂಚಲನದಲ್ಲಿ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ಮಕ್ಕಳು, ಸರ್ಕಾರಿ ನೌಕರರು, ಪೊಲೀಸ್ ಸಿಬ್ಬಂದಿ ಹಾಗೂ ಸ್ಥಳೀಯ ಸಂಘಟನೆಗಳ ಸದಸ್ಯರು ಭಾಗಿಯಾಗಿದ್ದರು. ತಾಲೂಕು ಕ್ರೀಡಾಂಗಣದ ಆವರಣವು ರಾಷ್ಟ್ರ ಧ್ವಜದ ಬಣ್ಣಗಳಿಂದ ತುಂಬಿ ತುಳುಕ್ತಾ ಇತ್ತು. ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರು ಈ ಸಂದರ್ಭದಲ್ಲಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯ ಕೋರಿದ್ರು. 219ನೇ ಲಾಲ್ಬಾಗ್ ಫ್ಲವರ್ ಶೋಗೆ ಅದ್ದೂರಿ ತೆರೆ ಬಿದ್ದಿದೆ. ಕೊನೆಯ ದಿನವೂ ಹೂವಿನ ಲೋಕ ಕಣ್ತುಂಬಿಕೊಂಡ ಸಿಟಿ ಮಂದಿ ಫುಲ್ ಖುಷ್ ಆದ್ರು. ಕೊನೆ ದಿನದ ಫ್ಲವರ್ ಶೋ ಝಲಕ್ ಇಲ್ಲಿದೆ. ಲಾಲ್ಬಾಗ್ ಫ್ಲವರ್ ಶೋಗೆ ಅದ್ದೂರಿ ತೆರೆ. ಹೂಗಳ ಲೋಕ ಕಂಡು ಸಿಟಿ ಮಂದಿ ಖುಷ್. ಬೆಟ್ಟದ ನಡುವೆ ಧುಮ್ಮಿಕ್ಕುತ್ತಿರೋ ಜರಿ, ಹಚ್ಚ ಹಸಿರಿನ ನಡುವೆ ಹೂಗಳ ಕಲರವ, ಮಧ್ಯದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಕಥೆಗಳು. ಗಣರಾಜ್ಯೋತ್ಸವದ ಅಂಗವಾಗಿ ಲಾಲ್ಬಾಗ್ನಲ್ಲಿ ಜಗಮಗಿಸಿದ ಫ್ಲವರ್ ಶೋಗೆ ಅದ್ದೂರಿ ತೆರೆ ಬಿದ್ದಿದೆ. ಕೊನೆ ದಿನವಾದ ಇಂದು ಹೆಚ್ಚಿನ ಜನರು ಫ್ಲವರ್ ಶೋಗೆ ಭೇಟಿ ನೀಡಿ ಗಾಜಿನ ಮನೆಯಲ್ಲಿ ಸೃಷ್ಟಿಯಾದ ಮೂಡಿಗೆರೆಯ ಪ್ರಕೃತಿ ಜೊತೆಗೆ ತೇಜಸ್ವಿಯ ವಿಸ್ಮಯ ಲೋಕ ಕಣ್ತುಂಬಿಕೊಂಡ್ರು. ಎಲ್ಲರ ಅಚ್ಚುಮೆಚ್ಚಿನ ಲೇಖಕರು ಅಂದ್ರೆ ಅದು ಪೂರ್ಣಚಂದ್ರ ತೇಜಸ್ವಿ ಅವರು. ಹೀಗಾಗಿ ಈ ಬಾರಿಯ ಫ್ಲವರ್ ಶೋ ಅನ್ನ ಅವರಿಗೆ ಅರ್ಪಣೆ ಮಾಡಲಾಗಿದೆ. ಮಂತ್ರ ಮಾಂಗಲ್ಯ, ಪ್ರಕೃತಿಯ ಸೊಬಗು ಸೇರಿದಂತೆ ಅನೇಕ ವಿಚಾರಗಳು ಹೂವು ಹಣ್ಣುಗಳಲ್ಲಿ ಕಂಗೊಳಿಸಿದ್ವು. ಹೂಗಳ ಲೋಕ ನೋಡಿ ಜನ ಖುಷಾದ್ರು. ಮೇನ್ ಅಟ್ರಾಕ್ಷನ್ ತೇಜಸ್ವಿ ಅವರು ಇದ್ದಿದ್ರಿಂದ, ಅವ್ರ ಕಾನ್ಸೆಪ್ಟ್ ಇದ್ದಿದ್ರಿಂದ ನಾವು ನೋಡಕ್ ಬಂದ್ವಿ. ನಮ್ಗೊಂಥರ ನಮ್ಮ ಬಾಲ್ಯದ ಕನಸುಗಳನ್ನ ಮತ್ತೆ ಮರುಕಳಿಸ್ದಂಗಾಯ್ತು. ನಾವು ನಮ್ಮ PUC ಎಲ್ಲ ಓದಬೇಕಾದ್ರೆ ಕರ್ವಾಲೋ ಅಂತ ಒಂದು ಬುಕ್ ಓದಿದ್ವಿ. ಸೊ ಆ ನೆನಪುಗಳು ಅದೆಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಟು ಲಾಲ್ಬಾಗ್ ಆ್ಯಂಡ್ ದ ಎಂಟೈರ್ ಕಮಿಟಿ ಈ ಕಾನ್ಸೆಪ್ಟ್ ಇಟ್ಟು ಈ ವರ್ಷ ಮಾಡಿದ್ದು. ತೇಜಸ್ವಿ ಅವ್ರನ್ನ ಮರೆಯೋಕ್ಕೆ ಆಗೋದಿಲ್ಲ. ಇನ್ನೊಂದು ನೆನಪು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಬಹಳ ಚೆನ್ನಾಗಿತ್ತು. ಮೂಡಿಗೆರೆ ಮಲೆನಾಡು ಕಡೆ ಆ ಸೊಗಡನ್ನು ನೋಡಿದಾಗಾಯಿತು. ಬಹಳ ಖುಷಿ ಆಯಿತು. ಎಲ್ಲ ಪುಸ್ತಕಗಳು ಮತ್ತು ಅವರ ಜೀವನದ ಈಚೆ ಫೇಸಸ್ನ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿ. ಅದನ್ನು ಎಷ್ಟೊಂದು ನಮಗೆ ತಿಳಿದಿರಲಿಲ್ಲ. ನೋಡಿ ಬಹಳ ಖುಷಿ ಆಯಿತು. ಎ ವೆರಿ ನೈಸ್ ಅಟೆಂಪ್ಟ್ ದೇ ಹ್ಯಾವ್ ಡನ್. ಒಟ್ಟು 11 ದಿನಗಳ ಕಾಲ ನಡೆದ ಫ್ಲವರ್ ಶೋಗೆ ಅದ್ದೂರಿ ತೆರೆ ಬಿದ್ದಿದೆ. 7 ಲಕ್ಷಕ್ಕೂ ಅಧಿಕ ಜನರು ಭೇಟಿ ನೀಡಿದ್ದು ಫ್ಲವರ್ ಶೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. 3 ಕೋಟಿ ವೆಚ್ಚದಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಿದ್ರೆ ಕೇವಲ ಟಿಕೆಟ್ ಮಾರಾಟದಿಂದ 2 ಕೋಟಿ ಹಣ ಸಂಗ್ರಹವಾಗಿದೆ. ಒಟ್ನಲ್ಲಿ ಈ ಬಾರಿ ಫ್ಲವರ್ ಶೋ ತೇಜಸ್ವಿಯವರಿಂದ ಮತ್ತಷ್ಟು ಮೆರುಗು ಪಡೆದಿದ್ದು ಪ್ರಕೃತಿಯ ಒಲವು ಎಲ್ಲರನ್ನ ಮನಸೋಲುವಂತೆ ಮಾಡಿದ್ದಂತೂ ನಿಜ.